ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಗೊಂದು ಮಹೀಂದ್ರ ಜೀವಿತ ಗಾಡಿ ಕಳ್ಸ್ಕೊಡಿದ್ರಲ್ಲ ಗೂಡ್ಸು, ಹೌದು ಸರ್, ಹೌದು ಸರ್. ಏನೈತ್ರಿ ಮಾಡಲು? ಇದು 2017 ಮಾಡಲ್ಲ ಸರ್. ಓಕೆ. ಅದು ಫಸ್ಟ್ ಓನರ್ ಗಾಡಿ ಅದ ಸರ್. ಸಿಂಗಲ್ ಓನರ್ ಗಾಡಿ ಐತ್ರಿ? ಹಾಂ, ಸಿಂಗಲ್ ಓನರ್ ಗಾಡಿ ಅದ. ರನ್ನಿಂಗ್ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರ್? ರನ್ನಿಂಗ ಮೇ ಬಿ 1 ಲಕ್ಷ ಚಿಲ್ಲರೆ ಆಗ್ಯದ ರೀ. ಸರ್ 1 ಲಕ್ಷ ಚಿಲ್ಲರೆ ಆಗಿರೋದು ರನ್ನಿಂಗು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ರೆಕಾರ್ಡ್ ಏನಿಲ್ಲ ಸರ್. ಈಗ ಅದು ಮೀಟರ್ ತೋರಿಸ್ತದಲ್ಲ ಸರ್ ನಮ್ಗೆ. ಮೀಟರ್ ಚಲ್ತಿಯಲ್ಲಿ ಐತ್ರಿ? ಹ್ಞೂ ಸರ್, ಚಲ್ತಿ ಅದ ರೀ. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಐತ್ರಿ ಸರ್? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐತಿ ಟೈರ್? ಟೈರ್ 4 ಒಂದು 50% ಅದಾವೆ ಸರ್. ಏನು ಸ್ಟೆಪ್ನಿ ಐತ್ರಿ? ಹಾಂ, ಸ್ಟೆಪ್ನಿನೂ ಅದಾವೆ ಸರ್. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದೆ? ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಅದ ಸರ್. ಹ್ಞೂ. ಮತ್ತೇನೈತಿ, ಕ್ಯಾಬಿನ್ ಪೇಂಟ್ ಆಗಿಲ್ಲ ಸರ್. ಕ್ಯಾಬಿನ್ ಪೇಂಟ್ ಆಗಿಲ್ಲ ರೀ. ಹಾಂ ರೀ. ರಿಪೇಂಟ್ ಆಗಿಲ್ಲ ರೀ. ಅದು ಏನು ಹೌದಾ, ಹಿಂದಿಂದು ಏನೈತಿ ಅದು ಇದಾಗ್ಯದ ಸರ್, ಪೇಂಟ್ ಆಗ್ಯದ ರೀ. ಹೌದ್ರಾ? ಹ್ಞೂ ಸರ್. ಓಕೆ. ಇಂಜನ್ ಇವಾಗ ಕೆಲಸ ಸಿವಿಲ್ಡ್ ಇಂಜನ್ ಇರೋದು, ಏನು ಕೆಲಸ ಆಗೈತೆ ರೀ ಇಂಜನ್ದು? ಇಂಜನ್ ಏನೂ ಬಿಚ್ಚೇ ಇಲ್ಲ ಸರ್. ಹೌದ್ರಾ? ಹ್ಞೂ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಆಗ್ಯದತ್ತಂದ್ರಿ, ಮುಂದ್ಗಡೆ ಆಗಿಲ್ಲ ಮತ್ತು ಹಿಂದ್ಗಡೆ ತೊಟ್ಟಿ ರೀಪೇಂಟ್ ಆಗ್ಯದತ್ತಂದ್ರಿ, ಹೌದ್ರಾ? ಹೌದಾ? ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ. ಕ್ಯಾಬಿನ್ ಮಾತ್ರ ಪೇಂಟ್ ಆಗಿಲ್ಲತ್ತಂದ್ರಿ? ಹೌದು ಸರ್. ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರ ಟಿಂಕರಿಂಗ್ ಕೆಲಸ ಏನಾರ ಐತೇನು ರೀ? ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಪೂರ್ತಿ ಅಗದಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಎಲ್ಲ ಕ್ಲಿಯರ್ ಅದ ಸರ್. ಓಕೆ. ನಿಮ್ಮ ಕೈಯಾಗ ಮೈಲೇಜಲ್ಲಿ ಏನು ಬರ್ತದೆ ಸರ್ ಪ್ರೆಸೆಂಟ್? ಬರ್ತದೆ ಸರ್, ಒಂದು ಮಾಮೂಲಿ ಒಂದು 18 ತನಕ ಬರ್ತದೆ ಸರ್. 18 ತನಕ ಬರ್ತದೆ ರೀ? ಹ್ಞೂ ಸರ್. ಏನು ಡೀಸೆಲ್ ಓರೆಂಟ್ ಪೆಟ್ರೋಲ್ ಓರೆಂಟ್ ರೀ ಇದು? ಇದು ಡೀಸೆಲ್ ಸರ್. ಓಕೆ. ಡೀಸೆಲ್ ಅಂದ್ರೆ ಒಂದು 24-25 ಮೇಲೆ ಬರ್ತೈತೆ ರೀ ಇದು? ಬರ್ತದೆ ರೀ, 18 ಮಿನಿಮಮ್ ಹೇಳಿದೆ ರೀ. ಹ್ಞೂ. ಅಷ್ಟು ಜಾಸ್ತಿ ಬರ್ತದೆ ರೀ, ನಾವೇನು ನೋಡಂಗಿಲ್ಲ ಸರ್. ಓಕೆ. ಎಷ್ಟು ಫೀಟ್ ಅದ ರೀ ಸರ್ ತೊಟ್ಟಿ? ಇದು 6 ಫುಟ್ ಅದ ಸರ್. ಹೌದ್ರಾ? ಹ್ಞೂ ಸರ್. ಓಕೆ. ಏನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ಐತ್ರಿ ಸರ್? ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್? ಎಫ್ ಸಿ ಇನ್ಸೂರೆನ್ಸ್ ಯಾವ ಇಲ್ಲ ಸರ್, ಈಗ ಎಲ್ಲ ಡ್ಯೂ ಐತ್ರಿ? ಎಕ್ಸ್ಪೈರ್ ಆಗ್ಯಾವ ರೀ. ಹ್ಞೂ. ಹಾಂ. ಏನು ನೀವು ಕಟ್ ಕೊಡ್ತೀರೋ, ಏನು ತೊಗೊಂಡ್ರೆ ಕಟ್ಬೇಕು ರೀ? ಈಗ ನಾನು ಕಟ್ ಕೊಡೋದಾದ್ರೆ ಅದು ಬೇರೆ ಹೇಳ್ತೀನಿ ಸರ. ಹ್ಞೂ. ಇಲ್ಲ ಅವರೇ ಕಟ್ಕೋತದಾರ. ಓಕೆ ಸರ್. ಈಗ ಗಾಡಿ ಒಳಗೆಲ್ಲ ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಐತ್ರಿ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಅದಲ್ಲ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಹೇಳ್ತೀರಿ ಸರ್? ಕೋಟ್ ಏನು ಮಾಡ್ತೀರಿ ಪ್ರೈಸ್? ಡೈರೆಕ್ಟ್ ರೇಟ್ ಸರ, ಇನ್ಸೂರೆನ್ಸ್ ಪಾಸಿಂಗ್ ನಾನೇ ಕಟ್ಟಿ ಕೊಡ್ತೀನಿ ಸರ. ಹಾಂ. 2,60,000 ರೂಪಾಯಿ ರೀ ಸರ. ಹಾಂ ರೀ. ಮತ್ತಿಲ್ಲ ಅವರೇ ಕಟ್ಕೋತಾರಂದ್ರೆ 2,40,000 ಸರ್. ಓಕೆ. ಇವಾಗ ಎರಡು ನೀವೇ ಕಟ್ಕೊಡೋ, ಇವಾಗ ಎಫ್ ಸಿ ಇನ್ಸೂರೆನ್ಸ್ ನೀವೇ ಕಟ್ಕೊಡೋದಾದ್ರೆ 2,60,000 ಹೇಳಿದ್ರಲ್ಲ, ಹ್ಞೂ ಸರ್. ಇದರಲ್ಲಿ ನೆಗೆಷಿಬಲ್ ಏನು ಮಾಡ್ತೀರಾ? ನೆಗೆಸ್ಟಬಲ್ ಒಂದು 5,000 ರೂಪಾಯಿ ಕಡಿಮೆ ಮಾಡೋಣ ಸರ್. ಮತ್ತೆ 2.5ಗೆಲ್ಲ ಕೊಡ್ತೀರಿ? 2.5 ಆದ್ರೆ ಕೊಡೋಣ ಸರ್. ಓಕೆ ಸರ್. ಗಾಡಿ ಅಂತ ಲೊಕೇಶನ್ ರೀ? ಲೊಕೇಶನ್ ಇದು ಸಾಯಿ ಪಾರ್ಕ್ ನೋಡಿ ಸರ್, ಬಿಜಾಪುರ್ ಲೋಕಲ್ ರೀ. ಅಲ್ಲೇ ಟೌನೇ ರೀ? ಅಲ್ಲೇ ಟೌನ್ ಸರ. ಇದು ಸಾಯಿ ಪಾರ್ಕ್ ಏರಿಯಾ ಬರ್ತದೆ ಸರ್ ಇಲ್ಲಿ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ, ಇದೆ ಸರ್, ಇದೆ ರೀ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ, ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್, ನಿಮ್ಮ ಕಡೆ ಬಂದ್ರೆ ನಾ ಏನಾರು ಹೆಚ್ಚು ಕಮ್ಮಿ ಹ್ಞೂ. ಮಾಡ್ಕೊಡ್ತೀನಿ. ಓಕೆ. ಥ್ಯಾಂಕ್ಸ್ ಸರ್. ಓಕೆ ಸರ್.